ಹೆಂಡತಿಯೇ ಗಂಡನನ್ನ ಭರ್ಬರವಾಗಿ ಹತ್ಯೆ ನಡೆಸಿದಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ಅಪಾರ್ಟ್ಮೆಂಟ್ನಲ್ಲಾದಂತಹ ಮರ್ಡರ್ ಇದು. ಧಾರವಾಡದಲ್ಲಿ ಪತ್ನಿಯಿಂದಲೇ ಖ್ಯಾತ ವೈದ್ಯನ ಹತ್ಯೆಯಾಗಿದೆ. ಇಬ್ಬರು ವೈದ್ಯರಾಗಿದ್ರು. ಕೌಟುಂಬಿಕ ಕಲಹಕ್ಕೆ ಹತ್ಯೆಯಾಗಿರುವಂತಹ ಶಂಕೆ. ಡಾಕ್ಟರ್ ಕಿರಣ್ ಹತ್ಯೆಯ ಬಳಿಕ ಪ್ರಿಯಾಂಕಾ ಇನ್ಸುಲಿನ್ ತೆಗೆದುಕೊಂಡಿರುವಂತಹ ಶಂಕೆ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಡಾಕ್ಟರ್ ಕಿರಣ್ ಹತ್ಯೆ ಮಾಡಿದ ಬಳಿಕ ಬೆಡ್ರೂಮ್ನಲ್ಲಿಯೇ ಪ್ರಿಯಾಂಕಾ ಇದ್ಲಂತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯೆ ಪ್ರಿಯಾಂಕಾಗೂ ಕೂಡ ಈಗ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಕೌಟುಂಬಿಕ ಕಲಹಕ್ಕೆ ಈ ಹತ್ಯೆ ಆಗಿದೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಬಟ್ ಈಗ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಪೊಲೀಸರು ಹಲವು ಆ್ಯಂಗಲ್ನಲ್ಲಿ ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇನೇ ಡಾಕ್ಟರ್ ಪ್ರಿಯಾಂಕಾ ಬೆಡ್ರೂಮ್ನಲ್ಲಿ ಬೆಡ್ಡಿನ ಮೇಲೆ ಫೋನನ್ನು ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ಲು. ಈ ಕಡೆ ಗಂಡನ ಕೊಲೆ ಆಗಿತ್ತು, ಆ ಕಡೆ ಮಗನಿಗೂ ಕೂಡ ಚಾಕುವಿನಿಂದ ಇರಿಯಲಾಗಿತ್ತು. ರಕ್ತದ ಮಡುವಿನಲ್ಲಿ ಇಬ್ಬರು ಕೂಡ ಬಿದ್ದಿದ್ರು. ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ, ಇಲ್ಲೇನೂ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರಿಯಾಂಕಾ ವರ್ತಿಸಿದ್ದಾರೆ. ಇವರ ವರ್ತನೆ ಈಗ ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಕಿರಣ್ ಮತ್ತು ಪ್ರಿಯಾಂಕಾ ಇಬ್ಬರೂ ಕೂಡ ವೃತ್ತಿಯಲ್ಲಿ ಡಾಕ್ಟರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ವೈದ್ಯ ದಂಪತಿಯ ಮಧ್ಯೆ ಕೌಟುಂಬಿಕ ಕಲಹವಿತ್ತ. ಡಾಕ್ಟರ್ ಕಿರಣ್ ಎರಡನೇ ಪತ್ನಿಯಾಗಿದ್ರಂತೆ ಪ್ರಿಯಾಂಕಾ. ಧಾರವಾಡದ ಚಿರಾಯು ಆಸ್ಪತ್ರೆಯಲ್ಲಿ ಕಿರಣ್ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಕಣ್ಣಿನ ಆಸ್ಪತ್ರೆಯಲ್ಲಿ ಪ್ರಿಯಾಂಕಾ ಡಾಕ್ಟರ್ ಆಗಿ ವೃತ್ತಿಯನ್ನು ನಡೆಸ್ತಾ ಇದ್ರು. ಖಿನ್ನತೆಯಿಂದ ಡಾಕ್ಟರ್ ಕಿರಣ್ ಅವರನ್ನ ಹತ್ಯೆ ಮಾಡಿರುವಂತಹ ಶಂಕೆ ಇದೆ. ವೈದ್ಯ ದಂಪತಿಯ ಮಧ್ಯೆ ಕೌಟುಂಬಿಕ ಕಲಹವೂ ಕೂಡ ಇತ್ತು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಈ ಮರ್ಡರ್ನ ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಈ ಹತ್ಯೆ ನಡೆದಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಹಾಗಾಗಿ ಪೊಲೀಸರು ಈ ಮರ್ಡರ್ ಮಿಸ್ಟ್ರಿಯ ಹಿಂದೆ ಬಿದ್ದಿದ್ದಾರೆ. ನಿಗೂಢ ಕಾರಣವನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಿರಣ್ ಅವರಿಗೆ ಎರಡನೇ ಮದುವೆ ಆಗಿತ್ತು, ಅದು ಪ್ರಿಯಾಂಕಾ ಅವರ ಜೊತೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುನಿಲ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಈ ಡೆಡ್ಲಿ ಮರ್ಡರ್ಗೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಂದರೆ ಪ್ರಿಯಾಂಕಾ ಏನಾದರೂ ಮಾನಸಿಕ ಖಿನ್ನತೆಗೊಳಗಾಗಿದ್ರಾ ಅಥವಾ ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ? ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುನಿಲ್? ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ವೆಲ್ ಪ್ಲಾನ್ಡ್ ಮರ್ಡರ್ ಅಂತ ಅನಿಸ್ತಾ ಇದೆ. ಯಾಕಂದರೆ ನೀವು ಹೇಳಿದಂತೆ ಈ ಒಂದು ಸಿನಾರಿಯೋನ ನಾವು ನೋಡ್ತಾ ಹೋದರೆ ಈ ಒಂದು ಕೊಲೆಗೆ ಮೋಟಿವ್ ಏನು ಅನ್ನೋದು ಇನ್ನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ತನಿಖೆ ಮೂಲಕ ಹೊರಬರಬೇಕು. ನೀವು ಹೇಳಿದಂತೆ ಎರಡನೇ ಪತ್ನಿ ಆಗಿದ್ದಾರೆ, ಅದರ ಜೊತೆಗೆ ಹಲವಾರು ರೀತಿಯ ಒಂದು ಜಗಳಗಳು ಇದ್ವು. ಇದು ಏನಾದರೂ ಮೋಟಿವ್ ಆಗಿದೆಯಾ ಅನ್ನೋದು ಒಂದು. ಎರಡನೇದು, ಈ ಒಂದು ಪ್ರಿಯಾಂಕಳ ವರ್ತನೆ ಈಗ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ತರಿಸಿರುವಂಥದ್ದು. ಸ್ವತಃ ಒಂದು ತನ್ನ ಪತಿಯನ್ನ ಮಗುವನ್ನ ಒಂದು ಕೊಲೆ ಮಾಡಿ ಮಗುವಿಗೆ ಮರ್ಡರ್ ಅಟೆಂಪ್ಟ್ ಅನ್ನ ಮಾಡಿ ಪಕ್ಕದಲ್ಲೇ ಇರ್ತಾಳೆ ಅಂದರೆ ಇವಳ ಮಾನಸಿಕತೆ. ಎರಡನೇದು, ಈಗ ಕಿಮ್ಸ್ ವೈದ್ಯರು ಮತ್ತೊಂದು ಒಂದು ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿರುವಂಥದ್ದು. ಅವಳ ಒಂದು ಶುಗರ್ ಲೆವೆಲ್ ಕೇವಲ 40ರಷ್ಟು ಇತ್ತು. ಆದರೆ ಸಾಮಾನ್ಯ ಮನುಷ್ಯನಿಗೆ 70ರಿಂದ 75ರಷ್ಟು ಒಂದು ಶುಗರ್ ಲೆವೆಲ್ ಬೇಕಿತ್ತೆ. ಆದರೆ ಈ ಒಂದು ಪ್ರಿಯಾಂಕಳದು 40% ಇತ್ತು. ಇವಳು ಏನಾದರೂ ಇನ್ಸುಲಿನ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಈ ಒಂದು ಶುಗರ್ ಲೆವೆಲ್ ಕಮ್ಮಿ ಆಗೋಕ್ಕೆ ಏನಾದರೂ ಮಾತ್ರೆಗಳನ್ನು ಇಂಜೆಕ್ಷನನ್ನು ತೆಗೆದುಕೊಂಡಿದ್ದಾಳೆ ಅನ್ನೋದನ್ನು ಕೂಡ ಈಗ ಅವಳ ಒಂದು ಹಿಸ್ಟ್ರಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಎರಡನೇದೇನೆಂದರೆ, ಈ ಹಿಂದೆ ಏನಾದರೂ ಇವರಿಗೆ ಶುಗರ್ ಇತ್ತು ಅಥವಾ ಇವ್ರಿಗೆ ಏನಾದರೂ ಟ್ಯಾಬ್ಲೆಟ್ಸ್ ಅಥವಾ ಏನಾದರೂ ತೆಗೆದುಕೊಂಡಿದ್ರ ಅಂತ ಅದನ್ನು ಕೂಡ ವೈದ್ಯರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಇನ್ನು ಆಶ್ಚರ್ಯಕರ ವಿಚಾರ ಏನಂದರೆ, ಈ ಒಂದು ವೈದ್ಯೆಯ ಮೇಲೆ ಸಾಕಷ್ಟು ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಂಡಿರುವಂತಹ ಒಂದು ಮಾರ್ಕ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಇದನ್ನು ಡಾಕ್ಟರ್ ಇಸ್ವಿ ಅವರು ಈಗ ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು. ಸೊ ಈ ಒಂದು ಎಲ್ಲ ವಿಚಾರಗಳನ್ನು ನೋಡೋದಾದರೆ ನಿಜಕ್ಕೂ ಕೂಡ ಈ ಒಂದು ಧಾರವಾಡ ವೈದ್ಯ ದಂಪತಿಯ ಒಂದು ಹತ್ಯೆ ಒಂದು ಆಶ್ಚರ್ಯ ಮತ್ತು ಕುತೂಹಲವನ್ನು ಹುಟ್ಟಿಸಿರುವಂಥದ್ದು. ಅದೇನೇ ಇರಲಿ ಪ್ರೇಮ್, ಒಂದು ಮಗುವನ್ನು ಗಂಡನನ್ನು ಕೊಂದು ಅದರ ಜೊತೆಗೆ ಬೆಡ್ರೂಮ್ನಲ್ಲಿ ಇರ್ತಾರೆ ಅನ್ನೋ ಮಾನಸಿಕತೆ ನಿಜಕ್ಕೂ ಕೂಡ ಯಾರಿಗೂ ಕೂಡ ಅರ್ಗಿಸಿಕೊಳ್ಳುವಂಥದ್ದು ಆಗ್ತಾ ಇಲ್ಲ ಪ್ರೇಮ್.